ಇಂದು ಈ ಉಜ್ಜಿನಿ ದೇವಸ್ಥಾನದ ಬೆಟ್ಟದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಖಡ್ಗ ಸಂಘ, ಸೂಳೆಕೆರೆ ಸಂರಕ್ಷಣಾ ಸಮಿತಿ, ಗ್ರಾಮ ಪಂಚಾಯಿತಿ, ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಭಾಳ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ, ಬೀಜದ ಉಂಡೆಗಳನ್ನು ಹಾಕುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸ್ತಲೇ ಹೋದರೆ ದೇಶಕ್ಕೆ ಆಘಾತ ಕಾಡಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕು. ಅಪಾಯ ಇದು, ದೇಶಕ್ಕೇ ಅಪಾಯ. 33% ಭೂಮಿಯ ವಿಸ್ತರಣೆಯನ್ನು ನೋಡಿದರೆ ಜೊತೆಗೆ ಜನಸಂಖ್ಯೆಯನ್ನು ನೋಡಿದರೆ 33% ಪರಿಸರ ಕಾಡಿರಬೇಕು. ದುರಂತ ಅಂತಂದರೆ ಕೇವಲ 14% ಮಾತ್ರ ಇರೋದೀಗ. ಇಂತಹ ಸಂದರ್ಭದಲ್ಲಿ ಈ ಗಿಡಗಳನ್ನು ಹಾಕೋದ್ರ ಮೂಲಕ ನಾವು ದೇಶದ ಜನತೆಯನ್ನು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇತ್ತೀಚೆಗೆ ಒಂದು ದೊಡ್ಡ ಮಾಹಿತಿ ನಮಗೆ ಸಿಕ್ಕಿದ್ದೇನು ಅಂತಂದರೆ, ನಾವು ಬಳಸ್ತಾ ಇರುವಂಥ ಎಲ್ಲ ಈ ಪ್ಲಾಸ್ಟಿಕ್ ವಸ್ತುಗಳೇನಿದ್ದಾವೆ, ತ್ಯಾಜ್ಯ ವಸ್ತುಗಳು, ಅವೆಲ್ಲ ತಗೊಂಡೋಗಿ ಸಮುದ್ರಕ್ಕೆ ಹೋಗೋ ಅಂಥ ವ್ಯವಸ್ಥೆ ಇದೆ. ಭಾರಿ ಆಶ್ಚರ್ಯಕರ ಸಂಗತಿ ಅಂದರೆ, ಸಮುದ್ರದ ಒಳಗಡೆ ಅನೇಕ ರೀತಿಯಾಗಿರ್ತಕ್ಕಂಥ ಮರಗಳಿದ್ದಾವೆ. 72% ಆಮ್ಲಜನಕವನ್ನು ಆ ಸಮುದ್ರದ ಮೂಲಕವಾಗಿ ನಮಗೆ ಕೊಡ್ತಾವಂತೆ. ಇದು ಒಂದು ವಿಶೇಷವಾದಂಥ ಸುದ್ದಿಯನ್ನು ನಾವು ಮೊನ್ನೆ ಕೇಳಿದ್ವಿ. ಹೀಗಾಗಿ ಸಮುದ್ರವನ್ನು ರಕ್ಷಣೆ ಮಾಡಬೇಕಾಗಿರೋರು ನಾವೇನೆ. ಎಲ್ಲವನ್ನೂ ಆಲೋಚನೆ ಮಾಡಿದರೆ ಪರಿಸರ ನಮ್ಗೆ ಇಷ್ಟೊಂದೆಲ್ಲ ಅನುಕೂಲ ಮಾಡ್ಕೊಂಡು ಕೊಟ್ಟಿದೆ. ಆದರೆ ನಾವು ಅದನ್ನು ಹಾಳು ಮಾಡೋವಂಥ, ಕೊಲೆ ಮಾಡುವಂಥ ವ್ಯವಸ್ಥೆಗೆ ಇಳಿದಿದ್ದೀವಿ ಅನ್ನೋದೇ ತುಂಬ ನೋವಿನ ವಿಚಾರ. ವಿಶ್ವ ಪರಿಸರ ದಿನಾಚರಣೆಯನ್ನು ಇದೇ ತಿಂಗಳು 5ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಿದರು. ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಸಂದರ್ಭ ಅದು 5ನೇ ತಾರೀಕಾಗಿತ್ತು. ಅಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ಹೇಗಿತ್ತು ಅಂತಂದರೆ, ಬಹಳಷ್ಟು ಚಿಂತಕರು, ಬುದ್ಧಿಜೀವಿಗಳು ಭಾಗವಹಿಸಿದರು. ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಇದೆ, ನಿಮಗೆಲ್ಲ ಬಹುತೇಕ ಗೊತ್ತಿರಬಹುದು. ಆ ಪಕ್ಕದಲ್ಲಿ ಒಂದು ಇದೇನೋ ಪಾರ್ಕ್ ಇದೆ. ಅಲ್ಲಿ ಹಳೇ ಕಾಲದ ಸುಮಾರು 368 ಮರಗಳಿದ್ದಾವೆ. ದೊಡ್ಡ ಮರಗಳು, 100 ವರ್ಷ ಬದುಕಿರುವಂಥ ಮರಗಳು. ಸರ್ಕಾರದವ್ರು ಏನು ಮಾಡಿಬಿಟ್ಟಿದ್ದಾರೆ, ಆ ಮರಗಳನ್ನೆಲ್ಲ ತೆಗೆದು ಹಾಕಿಬಿಟ್ಟು ಕಳಿಸಿ ಹಾಕಿ ಅಲ್ಲಿ ಮಾಲ್ ಕಟ್ಟಕ್ಕೆ ಅಂತೇಳಿ ಹೊರಟಿದ್ರು. ಅದನ್ನೆಲ್ಲ ಗಮನಿಸಿರ್ತಕ್ಕಂಥ ನಮ್ಮ ಪರಿಸರವಾದಿಗಳು ಅವತ್ತಲ್ಲೇ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ತುಂಬ ದೊಡ್ಡ ಬುದ್ಧಿಜೀವಿಗಳು ಸೇರ್ಕೊಂಡಿದ್ರು. ನಾವು ಸಹ ಆ ಸಂದರ್ಭದಲ್ಲಿ ಭಾಗವಹಿಸಿದ್ವಿ ಅನ್ನೋದು ಭಾಳ ವಿಶೇಷವಾದಂಥ ಸಂದರ್ಭ ಇದು. ಅಲ್ಲಿ ಆ ಮಾತನಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು. ಕೊನೆಗೆ ಇವತ್ತೇನಾಗಿದೆ ಅಂತಂದರೆ, ಆ ಮರಗಳನ್ನು 368 ಸುಮಾರು 100-200 ವರ್ಷಗಳ ಮರಗಳು, ದೊಡ್ಡ ಮರಗಳು, ಹೆಚ್ಚು ಕಡಿಮೆ ಇದೇನು ಅಗಲ ನಾವು ಕಾಣ್ತಿದ್ವಿ ಅಷ್ಟು ಅಗಲವಾಗಿ ಬೆಳೆದಂಥ ಮರಗಳು. ಈಗ ಇತ್ತೀಚಿನ ಈಗ ಒಂದು ವಾರದಿಂದ ಸುದ್ದಿ ಏನು ಅಂತಂದರೆ, ಆ ಮರಗಳನ್ನ ಕಡಿಬಾರ್ದು ಅಂತೇಳಿ ಈ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಾಗಿ ಒಂದು ಹೊಸ ಸುದ್ದಿ ಬಂದಿದೆ. ಇದು ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಇದೆಲ್ಲ. ನಾವು ಮುಂದಿನ ನಮ್ಮ ಭವಿಷ್ಯದ ಜನಾಂಗ ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು ಅನ್ನೋದಾದರೆ
ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನಾವು ಮಾಡಿದರೆ ಜನತೆ ಉಳಿತಾರೆ, ದೇಶ ಉಳಿತೈತೆ, ಜನಾಂಗ ಉಳಿತಾರೆ. ಇಲ್ಲ ಅಂತಂದರೆ ಎಲ್ಲವನ್ನು ನಾಶ ಮಾಡಿದರೆ ಮನುಷ್ಯ ಸಂಪೂರ್ಣವಾಗಿ ನಾಶ ಆಗಿ ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ನಾವು ಪರಿಸರದ ಜೊತೆಯಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ಅವು ಕೊಡ್ತವೆ ಅಂತಂದರೆ ನಾವು ಆ ಪರಿಸರಕ್ಕೋಸ್ಕರವಾಗಿ ಏನು ಕೊಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತೇಳಿ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈ ಒಂದು ಬೆಟ್ಟದ ಆವರಣದಲ್ಲಿ ಈ ಸೋಮಶೆಟ್ಟಹಳ್ಳಿ, ಸಿದ್ದಾಪುರ ಮತ್ತು ಲಿಂಗದಹಳ್ಳಿ, ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮೀಣ ಪ್ರದೇಶದ ಜನತೆ, ಪಂಚಾಯಿತಿಯವರು, ನಮ್ಮ ಸಂಘದವರು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಒಂದು ದಿನಾಚರಣೆಯನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ. ಹೀಗೇ ನಮ್ಮ ಹಳ್ಳಿಗಳಲ್ಲಿಯೂ ಕೂಡ ಇದು ನಡಿಬೇಕು. ಆಮೇಲೆ ಈ ಸರ್ಕಾರಕ್ಕೂ ಕೂಡ ಒಂದು ಬಿಸಿ ಮುಟ್ಟಿಸ್ಬೇಕು, ಒಂದು ಷರತ್ತನ್ನು ಹಾಕಬೇಕು. ಏನದು ಷರತ್ತು ಅಂತಂದರೆ, ಭಾಳ ಕಡೆ ತಾಲೂಕು, ಜಿಲ್ಲೆ ಮತ್ತು ರಾಜ್ಯದ ಇತರೆ ಭಾಗಗಳಲ್ಲಿ ಬಡಾವಣೆಗಳನ್ನು ಮಾಡ್ತಾರೆ, ಲೇಔಟ್ಗಳನ್ನು ಮಾಡ್ತಾರೆ. ಯಾರು ಒಂದು ಸೈಟ್ ತಗೊಂತಾರೆ ಅವರು ಕಡ್ಡಾಯವಾಗಿ ಒಂದು ಮರವನ್ನು ಅಥವಾ ಒಂದು ಸಸಿಯನ್ನು ನೆಡಲೇಬೇಕು ಅಂತೇಳಿ ಒಂದು ಕಾನೂನನ್ನು ಜಾರಿಗೆ ತಂದರೆ ಭಾಳಷ್ಟು ಪರಿಸರವನ್ನು ನಾವು ಸುಧಾರಣೆ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮಾತ್ರ ಖಂಡಿತವಾಗಿ ನಾವು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಊರಾಗಿರೋದು, ಜಿಲ್ಲಾದಾಗಿರ್ಬೋದು, ಕೇಂದ್ರ ಆಗಿರ್ಬೋದು, ತಾಲೂಕು ಕೇಂದ್ರ ಆಗಿರ್ಬೋದು, ಹೋಬಳಿ ಕೇಂದ್ರ ಆಗಿರ್ಬೋದು, ಅಥವಾ ರಾಜಧಾನಿ ಆಗಿರ್ಬೋದು, ಎಲ್ಲಿ ಹೊಸ ಬಡಾವಣೆಗಳಾಗ್ತವೆ, ಎಲ್ಲಿ ಸೈಟ್ಗಳು ತಗೊಂತಾರೆ, ಯಾರು ಸೈಟ್ಗಳು ತಗೊಂತಾರೋ ಅವರಿಗೆ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡೋದ್ರ ಮೂಲಕ ಅದೊಂದು ಷರತ್ತು ಹಾಕಬೇಕು. ಯಾರು ಮನೆಯನ್ನು ಕಟ್ತಾರೆ ಆ ಮನೆಯನ್ನು ಕಟ್ಟೋಕ್ಕಿಂತ ಪೂರ್ವ ಅನುಮತಿಯನ್ನು ತಗೋಬೇಕು ಪರಿಸರದ ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ಪರಿಸರವನ್ನು ಅನುಮತಿಯನ್ನು ತಗೊಂಡಿದ್ದೀವಿ ಅಂತ ಗೊತ್ತಾದ್ಮೇಲೆ ಮನೆಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಬಹುತೇಕ ಪರಿಸರವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದನ್ನು ಸರ್ಕಾರವೂ ಕೂಡ ಗಂಭೀರವಾಗಿ ಆಲೋಚನೆಯನ್ನು ಮಾಡಿ ಈ ನಿಟ್ಟಿನಲ್ಲಿ ಒಂದು ದೃಢವಾದಂಥ ಹೆಜ್ಜೆಯನ್ನು ಇಟ್ಟರೆ ಬಹುತೇಕ ನಮ್ಮ ದೇಶವನ್ನು, ನಮ್ಮ ಜನತೆಯನ್ನು ಸುಧಾರಣೆ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಇಲ್ಲಿ ನಮ್ಮ ವ್ಯಕ್ತಪಡಿಸ್ತಾ, ನಾವೆಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಕೇದಾರ ಸ್ವಾಮೀಜಿಯವರಿದ್ದಾರೆ, ನಮ್ಮ ಎಲ್ಲ ಪರಿಸರವಾದಿ ಯುವ ಜನಾಂಗದವರು, ಒಳ್ಳೆಯವರು ಎಲ್ಲರೂ ಇದ್ದಾರೆ. ಇದಕ್ಕೆಲ್ಲ ಹೋರಾಟ ಮಾಡಿರ್ತಕ್ಕಂಥ, ಇದಕ್ಕೆಲ್ಲ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಒಂದು ಹೊಸ ಆವಿಷ್ಕಾರವಾಗಿ, ಹೊಸ ಆಯಾಮವಾಗಿ ರೂಪುಗೊಂಡ್ರೆ ನಾವಿಷ್ಟೊಂದೆಲ್ಲ ಮಾಡಿದ್ದು ಸಾರ್ಥಕ ಆಗುತ್ತೆ. ಜೊತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಜೊತೆಯಲ್ಲಿರೋದು ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೀನಿ.